ಪ್ರತಿದಿನ ಎದ್ದ ತಕ್ಷಣ ಈ ನಮ್ಮ ಮುಂದೆ ಹೇಳ್ತಕ್ಕಂತಹ ಕೆಲವೊಂದು ಹವ್ಯಾಸಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿದ್ದೆ ಅದಲ್ಲಿ ದೇಹದ ಯಾವುದೇ ರೀತಿ ಆಲಸ್ಯ ಆಗದೆ ತುಂಬ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ನಿಮ್ಮ ಬದುಕು ವಿಸ್ಮಯವಾಗುತ್ತೆ ಸ್ನೇಹಿತರೆ. ಬದುಕು ನಮಗೆ ಎಷ್ಟು ವಿಸ್ಮಯ ಅಂದರೆ, ನಮಗೆ ಪ್ರತಿದಿನ ಎದ್ದ ತಕ್ಷಣ ದೇವರು ನಮಗೆ 2 ಗಿಫ್ಟ್ ಕೊಟ್ಟಿರ್ತಾನೆ ಸ್ನೇಹಿತರೆ. ಒಂದು ಕಣ್ಣು, ಮತ್ತೊಂದು ಕೆಲವು ವ್ಯಕ್ತಿಗಳು ನಿನ್ನೆ ರಾತ್ರಿ ಮಲಗಿದ್ದ ಆ ರಾತ್ರಿಗಳು ಕೊನೆ ಹೋಗ್ಬಿಡುತ್ತೆ. ಸೊ ನಮಗೆ ಅದು ಒಂದು ಆಶೀರ್ವಾದ, ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಸೊ ಈ ನಾನು ಮುಂದೆ ಹೇಳ್ತಕ್ಕಂತಹ ಪ್ರತಿಯೊಂದು ಹವ್ಯಾಸಗಳು ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂನಿಕ್ ಆಗಿ ಇರುತ್ತೆ. ಆ ಹವ್ಯಾಸಗಳನ್ನು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಆ ಹವ್ಯಾಸಗಳನ್ನ ನೀವು ರೂಢಿಸ್ಕೊಳ್ಬೋದು ಅಂತ ಹೇಳ್ತಾ, ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಯಶೋಧ ಆರ್ ಮೋಟಿವೇಶನಲ್ ಚಾನಲ್. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವೆಲ್ಲ ಹವ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು, ನೀವು ಬೆಳಗ್ಗೆ ಎದ್ದ ತಕ್ಷಣ ಸಡನ್ನಾಗಿ ಎದ್ದು ಕುಳಿತುಕೊಳ್ಬೇಡಿ, ಅಥವಾ ಸಡನ್ನಾಗಿ ಎದ್ದು ಓಡಾಡಬೇಡಿ, ಅಥವಾ ಬೇರೆಂದು ಕೆಲಸನ ಮಾಡೋದ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಲಗಿದ್ದಾಗ ನಮ್ಮ ದೇಹದ ಸ್ಥಿತಿ ತುಂಬ ಶಾಂತವಾಗಿರುತ್ತೆ, ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಆ ದೇಹಕ್ಕೆ ಸಡನ್ ಆಗಿ ತೊಂದರೆ ಕೊಡೋದು ಅಷ್ಟು ಸರಿಯಲ್ಲ. ನಾವು ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಹಾಗೆ 5 ನಿಮಿಷ ಬೆಡ್ಡಲ್ಲಿದ್ದು ನಿಮ್ಮ ಸ್ಟ್ರೆಚ್ನ ಮಾಡಿ ಸ್ನೇಹಿತರೆ. ನಿಮ್ಮ ಬಾಡಿ ಸ್ಟ್ರೆಚ್ ಮಾಡಿ, ಮೈ ಕೈನ ಮುರಿರಿ ಸ್ನೇಹಿತರೆ. ಸೊ ನೀವು ಈ ಫಿಸಿಕಲಲ್ಲೂ ಹೇಳಿದರೆ, ನೀವು ಸಡನ್ನಾಗಿ ಎದ್ದ ತಕ್ಷಣ ನೀವು ಆ ಕಡೆ ಈ ಕಡೆ ಓಡಾಡೋದ್ರಿಂದ ನಮ್ಮ ಹಾರ್ಟ್ಗೂ ಕೂಡ ಕೆಲವೊಂದು ನಾನಾ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ಮ ಬೆಡ್ಡನ್ನು ಕ್ಲೀನ್ ಮಾಡಿ. ಯಾಕಂದರೆ ಕ್ಲೀನಿಂಗ್ ಅನ್ನೋದು ನಿಮ್ಮ ಪಾಸಿಟಿವ್ನೆಸ್ನ ಬರ್ಸುತ್ತೆ ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್ ಬಂದು, ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ಇದು ಆದಮೇಲೆ 1 ಗ್ಲಾಸ್ ಅಥವಾ 2 ಗ್ಲಾಸ್ ಬಿಸಿ ನೀರಿನ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಿ ಸ್ನೇಹಿತರೆ. ಯಾಕಂದರೆ ನೀವು ನಿದ್ರಾವಸ್ಥೆಯಲ್ಲಿದ್ದಾಗ ನಿಮ್ಮ ಬಾಯಲ್ಲಿರ್ತಕ್ಕಂತಹ ಜಲ್ಲು ರಸ, ಲಾಲಾರಸ ಎಲ್ಲ ಇರೋದ್ರಿಂದ ಆ ಮುಖಾಂತರ ಬ್ರಷ್ ಮಾಡ್ದೇ ಆ ಮುಖಾಂತರ ನೀರನ್ನು ಸೇವಿಸೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಗಲೀಜೆಲ್ಲ ನಿಮ್ಮ ಮೋಷನ್ ಮುಖಾಂತರ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲದೇ ಮೋಷನ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದು ಟೀತ್ ವಾಶ್. ಸೊ ನೀವು ಟೀತ್ನ ವಾಶ್ ಮಾಡಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಆದಮೇಲೆ ನೀವು ಬಲಗೈನಲ್ಲಿ ಪ್ರತಿನಿತ್ಯ ಕೆಲಸನ ಮಾಡ್ತಾ ಇದ್ದರೆ ಎಡಗೈನಲ್ಲಿ ಟೀತ್ ಬ್ರಷ್ ಮಾಡಿ, ಅಥವಾ ಎಡಗೈನಲ್ಲಿ ಪೂರ್ತಿ ಕೆಲಸ ಮಾಡ್ತಾ ಇದ್ದರೆ ಬಲಗೈನಲ್ಲಿ ಟೀತ್ ಬ್ರಷ್ ಮಾಡಿ. ಇದರಿಂದ ನಿಮ್ಮ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿ ತುಂಬ ಆಕ್ಟಿವ್ ಆಗಿ ಇರಲು ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದು ಸನ್ ಬಾತ್. ಅಂದರೆ ನಿಮ್ಮ ಸೂರ್ಯನ ಕಿರಣಗಳನ್ನು ನಿಮ್ಮ ಮೇಲೆ ಚುಮ್ಮಿಸಲು ಅವಕಾಶ ಮಾಡಿಕೊಡಿ. ಯಾಕಂದರೆ ಈ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದರೆ ಅಟ್ಲೀಸ್ಟ್ ಒಂದು 5 or 10 ಮಿನಿಟ್ಸ್ ಆದರೂ ಅಲ್ಲಿ ಕೂತು ಒಂದು ಮೆಡಿಟೇಷನ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಸ್ಟ್ರೆಸ್, ಯೋಚನೆ ಅನ್ನೋದು ತುಂಬ ಕಾಮನ್ ಆಗಿ ಹೋಗ್ಬಿಟ್ಟಿದೆ ವಿಷಯ. ಸೊ ಆ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದರಲ್ಲಿ ಆದಷ್ಟು ಸೂರ್ಯನ ಕಿರಣಗಳು ಬೀಳ್ತಕ್ಕಂಥ ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡಿ. ಸೊ ನೆಕ್ಸ್ಟ್ ಬಂದು ಮೂವ್ ಯುವರ್ ಬಾಡಿ. ಅಂದರೆ ನಿಮ್ಮ ಇಷ್ಟೆಲ್ಲ ಆದಮೇಲೆ ನಿಮ್ಮ ದೇಹನ ಮೂವ್ ಮಾಡಬೇಕು. ವ್ಯಾಯಾಮ ಮಾಡಿ, ಯೋಗ ಮಾಡಿ, ಎಕ್ಸಸೈಸ್ ಮಾಡಿ. ಇದರಿಂದ ನಿಮ್ಮ ಮೈಂಡ್ ಫುಲ್ ರಿಲ್ಯಾಕ್ಸ್ ಆ್ಯಂಡ್ ಆ್ಯಕ್ಟಿವ್ ಆಗಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹವ್ಯಾಸ ಬಂದು ತಣ್ಣೀರಿನಿಂದ ಸ್ನಾನ ಮಾಡಿ ಸ್ನೇಹಿತರೆ. ಯಾಕಂದರೆ ನಮ್ಮ ದೇಹಕ್ಕೆ ತಣ್ಣೀರು ಬಿದ್ದಾಗ ಏನೋ ಒಂಥರ ಫ್ರೆಶ್ನೆಸ್ ಆಗುತ್ತೆ, ಮೈಂಡ್ ಫುಲ್ ಏನೋ ಒಂಥರ ಹಗುರ ಹರಿಸಿರುತ್ತೆ. ಸೊ ಹಾಗಾಗಿ ನೀವು ತಣ್ಣೀರಿನಿಂದ ಸ್ನಾನ ಮಾಡಿದರೆ ಮೈಂಡ್ ಫುಲ್ ಅಟ್ರಾಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಡೋಂಟ್ ಸ್ಕಿಪ್ ಯುವರ್ ಬ್ರೇಕ್ಫಾಸ್ಟ್. ಯಾಕಂತಂದರೆ ನೀವು ಎದ್ದ ತಕ್ಷಣ ಪ್ರತಿ ದಿನದ ನಿಮ್ಮ ಮೊದಲ ದಿನದ ತಿಂಡಿನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಒಳ್ಳೆಯ ಆರೋಗ್ಯವಾದಂತಹ ಆಹಾರ ಬ್ರೇಕ್ಫಾಸ್ಟನ್ನು ಮಾಡಿ. ಅದೇ ರೀತಿ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಒಂದು ಒಳ್ಳೆ ಆರೋಗ್ಯವಾಗಿರ್ತಕ್ಕಂತಹ ಬ್ರೇಕ್ಫಾಸ್ಟ್ನ ಹೊಟ್ಟೆ ತುಂಬ ಊಟ ಮಾಡಿ. ಮಧ್ಯಾಹ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ, ಮತ್ತು ಸಂಜೆ ಇನ್ನೂ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಿಷ್ಟು ಆದಮೇಲೆ ನಿಮ್ಮ ವರ್ಕ್ ಹಾರ್ಡ್ ಏನಿರುತ್ತೆ, ನೀವು ಏನು ಕೆಲಸನ ಮಾಡಬೇಕು ಅಂತ ಹೊರಟಿದ್ದೀರಾ ಅದನ್ನು ತುಂಬ ರಿಸ್ಕ್ ಆಗಿರ್ತಕ್ಕಂಥ, ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥ ಫಸ್ಟ್ ಕೆಲಸನ ತಗೊಳ್ಳಿ. ಯಾಕಂದರೆ ಮಾರ್ನಿಂಗ್ ಅನ್ನೋದು ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ, ತುಂಬ ಆ್ಯಕ್ಟಿವ್ ಆಗಿ, ತುಂಬ ಎನರ್ಜೆಟಿಕ್ ಆಗಿ ಆ ಟೈಮಲ್ಲಿ ಇರುತ್ತೆ. ಸೊ ಆ ಟೈಮಲ್ಲಿ ತುಂಬ ರಿಸ್ಕ್ ಆಗಿರ್ತಕ್ಕಂತಹ ಕೆಲಸ ಮಾಡಲು ತುಂಬ ಸುಲಭ ಆಗುತ್ತೆ. ಆಮೇಲೆ ನಿಮ್ಗೆ ಈಸಿ ಇರ್ತಕ್ಕಂತಹ ಕೆಲಸನ ಮುಂದುವರಿಸ್ಕೊಳ್ತಾ ಹೋಗ್ಬೋದು.
ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಹವ್ಯಾಸ ಏನಂತಂದರೆ ನಿಮಗೆ ರಿಲ್ಯಾಕ್ಸ್ ಆಗಿರ್ತಕ್ಕಂಥ ಮ್ಯೂಸಿಕ್ನ ಕೇಳಿ. ಯಾವುದೇ ಮ್ಯೂಸಿಕ್ ಅಂತಲ್ಲ, ನಿಮಗೆ ಯಾವುದೇ ಇಷ್ಟ ಆಗಿರ್ತಕ್ಕಂಥ ಸಾಂಗ್ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟ ಆಗಿರ್ತಕ್ಕಂತಹ ಯಾವುದೇ ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಯಾಕಂತಂದರೆ ಇಷ್ಟ ಆಗಿರೋ ಬದುಕನ್ನು ನಡೆಸ್ತಾ ಹೋದರೆ ನಾವು ಇನ್ನೂ ಹೆಚ್ಚು ಕಾಲ ಬದುಕಬಹುದಂತೆ. ಎಷ್ಟು ಖುಷಿನ ತೃಪ್ತಿಪಡಿಸಲು ಸಾಧ್ಯನೇ ಆಗದೇ ಇರೋಷ್ಟು ನಮ್ಗೆ ಇಷ್ಟ ಆಗ್ತಿರಕ್ಕಂತಹ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದು ತೃಪ್ತಿಪಡಿಸುತ್ತಂತೆ. ಹಾಗಾಗಿ ಒಮ್ಮೆ ಆದರೂ ಕೂಡ ನೀವು ಈ ಇಷ್ಟ ಆಗ್ತಕ್ಕಂತಹ ಸಾಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿನ ಮೀಟ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿ. ಸೊ ಇಷ್ಟಾಗಿತ್ತು, ಇಷ್ಟು ಹವ್ಯಾಸಗಳನ್ನು ನೀವು ರೂಢಿಸಿದ್ದೆ ಆದಲ್ಲಿ ನಿಮ್ಮ ಬದುಕು ಯಾವುದೇ ರೀತಿ ಗೊಂದಲ ಇಲ್ಲದೆ, ಯಾವುದೇ ರೀತಿ ಗೊಂದಲಕ್ಕೀಡಾಗದೆ, ಯಾವುದೇ ರೀತಿ ಆತಂಕಕ್ಕೊಳಗಾಗದೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರೀತಿ ಯಶಸ್ಸನ್ನು ಕಾಣ್ಬೋದು. ಹಾಗೆ ನಿಮ್ಮ ಆರೋಗ್ಯನೂ ಕೂಡ ಒಳ್ಳೆ ರೀತಿ ಸುಧಾರಿಸ್ತಾ ಬರುತ್ತೆ. ಸೊ ಇಷ್ಟ ಆಗಿತ್ತು ಈ ಪ್ರತಿನಿತ್ಯದ ಹವ್ಯಾಸಗಳು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಆಯಿತಾ? ಹಾಗೆ ಸಬ್ಸ್ಕ್ರೈಬು ಕೂಡ ಮಾಡಿ. ಸಬ್ಸ್ಕ್ರೈಬ್ ಆಯಿತಾ? ದಯವಿಟ್ಟು, ಯಾಕಂದರೆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ ಅಂತ ಅಂದರೆ ನಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪಲ್ಲ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಒಂದೊಳ್ಳೆ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.